ರಾಜ್ಯ ರಾಜಕೀಯದಲ್ಲಿ ಮೈತ್ರಿ ಪಕ್ಷಗಳ ನಾಯಕರ ಸ್ನೇಹ ದಿನದಿಂದ ದಿನಕ್ಕೆ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ರಾಜ್ಯದ ಪ್ರಸಕ್ತ ವಿದ್ಯಮಾನಗಳು ಹಾಗೂ ದೆಹಲಿ ನಾಯಕರಿಗೆ ಶುಭ ಕೋರೋದಕ್ಕೆ ಹೋಗ್ತಿರುವ ಹಲವು ಬಿಜೆಪಿ ನಾಯಕರು ಎಚ್ಡಿಕೆ ಅವರನ್ನ ಭೇಟಿ ಮಾಡಿ ವಾಪಸ್ ಬರ್ತಿದ್ದಾರೆ. ಎಚ್ಡಿಕೆ ಮುಂದೆ ನಾವು ಹಿಂದೆ ಅಂತ ಹೇಳಿ ರಾಜ್ಯದ ಎನ್ಡಿಎ ಮೈತ್ರಿಕೂಟದ ರಥದ ಹಗ್ಗವನ್ನ ಎಚ್ಡಿಕೆ ಕೈಗೆ ಕೊಟ್ಟು ಬರ್ತಿದ್ದಾರೆ. ಗ್ಯಾರಂಟಿ ಸರ್ಕಾರದ ವಿರುದ್ಧ ಮೈತ್ರಿ ಗೇಮ್. ರಾಜ್ಯ ಎನ್ಡಿಎ ಮೈತ್ರಿಕೂಟಕ್ಕೆ ಎಚ್ಡಿಕೆ ಲೀಡರ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ಮೈತ್ರಿ ಪಕ್ಷಗಳು ಜಂಟಿ ಹೋರಾಟ ಮಾಡ್ತಿವೆ. ಈ ನಡುವೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಮೈತ್ರಿ ಫಿಕ್ಸ್ ಅಂತಿದ್ದಾರೆ ಉಭಯ ಪಕ್ಷಗಳ ಕೆಲ ನಾಯಕರು. ಇತ್ತ ದೆಹಲಿಯಲ್ಲಿ ಎಚ್ಡಿಕೆ ಸರ್ಕಾರಿ ನಿವಾಸ ಪವರ್ ಸೆಂಟರ್ ಆಗಿ ಮಾರ್ಪಾಡಾಗ್ತಿದೆ. ರಾಜ್ಯದಲ್ಲಿ ಜಿಬಿಎ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮೂರು ಪಕ್ಷಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿವೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಮೈತ್ರಿ ಪಕ್ಷಗಳು ಈಗಿನಿಂದಲೇ ಮೆಗಾ ಪ್ಲಾನ್ ಶುರು ಮಾಡ್ತಿವೆ. ಈ ನಡುವೆ ದೆಹಲಿ ಹೈಕಮಾಂಡ್ ಭೇಟಿ ಮಾಡಿ ಶುಭ ಕೋರಲು ಹೋಗ್ತಿರುವ ಹಲವು ಬಿಜೆಪಿ ಹಿರಿಯ ನಾಯಕರು ಜೆಡಿಎಸ್ ದಳಪತಿಯನ್ನ ಭೇಟಿಯಾಗಿ ಬರ್ತಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಮಾಡ್ತಿರೋ ಹಲವು ಹಿರಿಯ ಬಿಜೆಪಿ ನಾಯಕರು ಮುಂದಿನ ತಂತ್ರಗಾರಿಕೆ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಆರ್ ಅಶೋಕ್, ಸಿಟಿ ರವಿ ಹಾಗೂ ಸುನಿಲ್ ಕುಮಾರ್ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಮುಂದೆ ರಾಜ್ಯದಲ್ಲಿ ಮೈತ್ರಿ ಇನ್ನಷ್ಟು ಗಟ್ಟಿ ಮಾಡಬೇಕು. ಈ ಗ್ಯಾರಂಟಿ ಸರ್ಕಾರವನ್ನ ಉರುಳಿಸಿ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ಪ್ರತಿಷ್ಠಾಪಿಸಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಎಚ್ಡಿಕೆ ಸಹ ಓಕೆ ಅಂದಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಫಿಕ್ಸ್ ಆಗ್ತಿದೆ. ಕಾಂಗ್ರೆಸ್ ಧೂಳಿಪಟ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರು ಎಚ್ಡಿಕೆ ನಿವಾಸದಲ್ಲಿ ಪ್ಲಾನ್ ರೂಪಿಸಿದ್ದು ಪವರ್ ಸೆಂಟರ್ ಆಗಿ ಮಾರ್ಪಾಡಾಗಿರುವುದು ಮಾತ್ರ ನಿಜ. ಗ್ಯಾರಂಟಿ ನ್ಯೂಸ್ ಪೊಲಿಟಿಕಲ್ ಬ್ಯೂರೋ, ಬೆಂಗಳೂರು.